ಹಾಯ್ ಗೈಸ್, ನಾನು ಪ್ರೀತಮ್. ಡೇ 29ಗೆ ಸ್ವಾಗತ. ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗಿ ಚೆಸ್ಟ್ ಮತ್ತೆ ಬೈಸೆಪ್ ವರ್ಕೌಟ್ ಮಾಡಿ ಮನೆ ಹೋಗಿ ಅಲ್ಲಿಂದ ಕಾಲೇಜ್ ಬಸ್ ಹತ್ಕೊಂಡು ಕಾಲೇಜ್ ಹೋದೆ. ಮತ್ತೆ ಇಂಗ್ಲಿಷ್ ಕಮ್ಯುನಿಕೇಶನ್ ಕ್ಲಾಸ್ ಇತ್ತು. ಮ್ಯಾಮ್ ಸ್ಟೋರಿ ಟೆಲ್ಲಿಂಗ್ ಆಕ್ಟಿವಿಟಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಚಾಟ್ ಜಿಪಿಟಿ ಅಲ್ಲಿ ಸರ್ಚ್ ಮಾಡ್ತಿದ್ರೆ ಇಲ್ಲಿ ಪಾರ್ಥ ಆಕ್ಟಿವಿಟಿ ಕಂಪ್ಲೀಟ್ ಮಾಡ್ತವನೆ ನೋಡಿ. ಆಮೇಲೆ ರೇವಾ ಹೇಳೋಕಂತ ಹೋದ. ಮ್ಯಾಮ್ಗೆ ಇವತ್ತು ವಿಡಿಯೋ ಮಾಡ್ತಿದೀವಿ ಅಂತ ಹೇಳಿದ್ರು. ಅದಕ್ಕೆ ಮ್ಯಾಮ್ ಏನಂದ್ರು ನೋಡಿ. ಶಾಯಿಸ್ಗೆ ಲವ್ ಸ್ಟೋರಿ ಎಲ್ಲೋ ಅಂದ್ರೆ ನಿಂತ್ಕೊಂಡು ಹೋಗ್ತಾವನೆ ನೋಡಿ. ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು? ಮತ್ತೆ ಓಮ್ ಸ್ಟೋರಿ ಹೇಳ್ತಿದ್ರೆ ಅಲ್ಲಿ ಇವ್ರಿಬ್ರು ಫೈಟಿಂಗ್ ಆಡ್ತಾವ್ರೆ ನೋಡಿ ಇಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಕ್ಯಾಂಟೀನ್ ಹೋಗಿ ಊಟ ಮಾಡಿ ನಮ್ಮ ಅಡ್ಡಕ್ಕೆ ಹೋದೋ. ಆದ್ರೆ ಅಲ್ಲಿ ಯಾರೋ ಬಂದಿದ್ರು ಅಂತ ಮತ್ತೆ ಬೇರೆ ಸೈಡ್ ಹೋಗ್ತಿದ್ದೋ. ಆದ್ರೆ ಅಲ್ಲಿ ಯಾರ್ದೋ ನಾಯಿ ಬಿಚ್ಕೊಂಡು ರೋಡ್ ಮಧ್ಯದಲ್ಲಿ ಕುತ್ಕೊಂಡಿತ್ತು. ಅದಕ್ಕೆ ನಾವು ಅಲ್ಲಿಂದ ಡಾಗೇಶ್ ಬಾಯ್ ಜೈ ಹೇಳ್ತಿದ್ದೋ. ಮತ್ತೆ ನೀವು ಕಮೆಂಟ್ ಅಲ್ಲಿ ಜೈ ಡಾಗೇಶ್ ಬಾಯ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮಧ್ಯಾಹ್ನ ಕ್ಲಾಸ್ ಇರ್ಲಿಲ್ಲ, ಆದ್ರೆ ಸೀನಿಯರ್ಸ್ ಆಟ ಆಡ್ತಿದ್ರು. ಅದನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದು. ಆಮೇಲೆ ಅವ್ರದ್ದು ಆಟ ಮುಗೀತು, ನಾವು ಮನೆ ಕಡೆ ಹೊರಟು. ಆದ್ರೆ ಯಾವ್ದು ಬಸ್ ಬರ್ತಿರ್ಲಿಲ್ಲ ಅಂತ ಸ್ವಿಗ್ಗಿದವ್ರಿಗೆ ಡ್ರಾಪ್ ಆಗ್ದೆ. ಅವರು CBT ವರ್ಗೂ ಬಿಟ್ರು. ಏನಕ್ಕೆ ಬಸ್ ಬರ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ ಯಾರೋ ಹೋಯ್ತಿದ್ರು. ಅದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಸ್ಟಾಪ್ ಮಾಡಿದ್ರು. ಮತ್ತೆ ಅಲ್ಲಿಂದ ಮಾರ್ಕೆಟ್ ಹೋಗಿ ನಮ್ಮ ಅಕ್ಕನಿಗೆ ಒಳಗೆ ಮಷಿನ್ ಬೇಕಾಗಿತ್ತು. ಅದನ್ನ ತಗೊಂಡು ಯಶ್ ಹ್ಯಾಂಡ್ ಗ್ಲೌಸ್ ನೋಡ್ತೀನಿ ಅಂದಿದ್ದ. ಅದಕ್ಕೆ ಅಲ್ಲೇ ಪಕ್ಕದಲ್ಲಿರೋ ಸ್ಪೋರ್ಟ್ಸ್ ಶಾಪ್ ಹೋಗಿ ಮನೆ ಕಡೆ ಹೊರಟು. ಮತ್ತೆ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.